ಮೇಡಮ್, ಇವತ್ತು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀರಾ ನಿಮ್ಮ ಸಂಘದ ವತಿಯಿಂದ ಮತ್ತು ಸೊಸೈಟಿ ವತಿಯಿಂದ ಏನು ಹೇಳ್ತೀರಿ? ನಾನು ಡಾಕ್ಟರ್ ಅಂಬಿಕಾ ಅಂತ ದಂತವೈದ್ಯೆ. ನಾನು ವುಮೆನ್ ಪವರ್ ಆರ್ಗನೈಸೇಷನಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ಸೊ ನಮ್ಮ ಉದ್ದೇಶ ಏನು, ಆಸ್ ಎ ಡಾಕ್ಟರ್ ನಾನು ಈ ಕ್ಯಾನ್ಸರ್ ಅನ್ನೋದು ಹೆಂಗಪ್ಪ ಅಂತಂದರೆ, ಈ ಕ್ಯಾನ್ಸರ್ ಅನ್ನೋ ಪದನೇ ಒಂದು ಭಯಂಕರವಾಗಿರುತ್ತೆ. ಕೇಳೋಕ್ಕೂ ಭಯಂಕರ, ಅನುಭವಿಸೋರ್ಗೂ ಭಯಂಕರ. ಸೊ ಈ ಕ್ಯಾನ್ಸರ್ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸ್ಬೇಕು, ಎಸ್ಪೆಷಲಿ ಯಂಗ್ ಜನ್ರೇಷನ್ಗೆ. ಏನು ಕ್ಯಾನ್ಸರ್ ಅಂದರೆ ಏನು, ಕ್ಯಾನ್ಸರ್ಗೆ ಏನೇನು ಕಾರಣಗಳು ಸಾಮಾನ್ಯವಾಗಿ, ಸೊ ಅದನ್ನು ಸಿಂಪ್ಟಮ್ಸ್ ಏನೇನಿರುತ್ತೆ, ಅದನ್ನು ಸಿಂಪ್ಟಮ್ಸ್ನ ಯಾವ ಅರ್ಲಿ ಸ್ಟೇಜಸಲ್ಲಿ ಹೆಂಗೆ ಡಿಟೆಕ್ಟ್ ಮಾಡೋದು, ಮತ್ತು ಅದಕ್ಕೆ ಏನೇನು ಪರಿಹಾರಗಳು ನಾವು ಕಂಡುಕೋಬೇಕು, ಯಾವ್ಯಾವ ಸ್ಟೇಜಸಲ್ಲಿ. ಇದು ಏನಪ್ಪ ಒಂದು ಇದ್ರದ್ದೊಂದು ದುರಂತ ಅಂತಂದರೆ, ನಮಗೆ ಕ್ಯಾನ್ಸರ್ ಅಂತ ಗೊತ್ತಾಗೋದೇ ಫೈನಲ್ ಸ್ಟೇಜಸಲ್ಲಿ. ಸೊ ಆ ಒಂದು ಹಂತಕ್ಕೆ ಹೋಗದೆ, ಸೊ ಡಾಕ್ಟರ್ಗಳನ್ನ ಕಂಡು ಅದನ್ನು ಹೆಂಗೆ ನಾವು ಅದನ್ನು ಪರಿಹರಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಾವು ಕಾಲೇಜ್ ಮಕ್ಕಳಿಗೆಲ್ಲನೂ. ಸೊ ಅವರನ್ನು ಎಜುಕೇಟ್ ಮಾಡಿ ಅವರಿಂದ ನಾವು ಒಂದು ಈ ಲೋಕಲ್ ಏನು ಗ್ರಾಮೀಣ ಭಾಗದ ಜನಗಳಿದ್ದಾರೆ ಅವರಿಗೂ ಒಂದು ಅವೇರ್ನೆಸ್ ಕೊಡುವಂಥ ಒಂದು ಕಾರ್ಯಕ್ರಮ ನಾವು ಇವತ್ತು ಮಾಡ್ಕೊಂಡಿದ್ವಿ. ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ, ಗೊತ್ತಾಗೋಷ್ಟರಲ್ಲಿ ಕೈ ಮೀರಿಬಿಟ್ಟಿರುತ್ತೆ. ಸೊ ಯಾವತ್ತೂ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ ನಾವು. ಸೊ ಆವತ್ತು ಪ್ರಿವೆನ್ಷನ್ ಮಾಡೋ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಆರ್ಗನೈಸೇಷನಿಂದ ನಾವೆಲ್ಲರೂ ಸೇರಿ ಈ ಒಂದು ನಿಟ್ಟಿನಲ್ಲಿ ಕ್ಯಾನ್ಸರ್ನ ಒಂದು ತಡೆಗಟ್ಟೋ ಒಂದು ನಿಟ್ಟಿನಲ್ಲಿ ನಾವು ಇದೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈಗ ನಾವು ಪ್ರಾರಂಭ ಮಾಡಿದ್ದೀವಿ ಸರ್. ಇನ್ನಷ್ಟು ಕಾರ್ಯಕ್ರಮಗಳು ನಾವು ಇದೇ ಥರ ನಾವು ಮಾಡಿಕೊಂಡು ಅವೇರ್ನೆಸ್ ಕೊಟ್ಟು ಮಕ್ಕಳಿಗೂ ಈ ಮುಂದಿನ ಜನ್ರೇಷನ್ಗೆ ಮತ್ತು ಎಸ್ಪೆಷಲಿ ಗ್ರಾಮೀಣ ಭಾಗದ ಜನಗಳಿಗೆ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಇದು ನಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು. ತಮ್ಮ ಹೆಸರು? ಡಾಕ್ಟರ್ ಅಂಬಿಕಾ ಅಂತ ಡೆಂಟಲ್.